ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ SBI ಅಕೌಂಟಲ್ಲಿ ನಿಮ್ಮೊಂದು ATMನಲ್ಲಿ ಡಿಪಾಸಿಟ್ ಮನಿ ಅಂದರೆ ಮನಿ ಡಿಪಾಸಿಟ್ ಯಾವ ರೀತಿ ಮಾಡೋದು ಅಂತ ಇವತ್ತು ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡ್ಬೋದು, ಈ SBI ATM ಇದೆಲ್ಲ, ಈ ATMಲ್ಲಿ ನೀವು ಮನಿಯನ್ನು ಯಾವ ರೀತಿ ಡಿಪಾಸಿಟ್ ಅಂದರೆ ನಿಮ್ಮೊಂದು ದುಡ್ಡನ್ನು ಯಾವ ರೀತಿ ನೀವು SBI ಅಕೌಂಟಲ್ಲಿ ಯಾವ ರೀತಿ ಅಂದರೆ SBI ಅಕೌಂಟ್ ಅಂದರೆ ಬ್ಯಾಂಕಿಗೆ ಅಲ್ಲ, ATMಲ್ಲಿ ಅಂದರೆ ATMಲ್ಲಿ ಹೋಗಿ ನಿಮ್ಮೊಂದು SBI ಅಕೌಂಟ್ನಾಗೆ ಅಮೌಂಟನ್ನು ಯಾವ ರೀತಿ ನೀವು ಡಿಪಾಸಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿ ಎಕ್ಸ್ಪ್ಲೇನ್. ಯಾಕಪ್ಪ ಹೇಳ್ಬೇಕಾದ್ರೆ ನೀವು ನೋಡ್ಬೋದು, ತುಂಬ ಜನ SBI ಅಕೌಂಟಿಗೆ ಓಪನ್ ಮಾಡಿದರೆ ATM ಇದೆ, ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಇದು. ಆದರೆ ಡಿಪಾಸಿಟ್ ಮಾಡ್ಬೇಕಾದ್ರೆ ಅದರ ಅವರಿಗೆ ಗೊತ್ತಿಲ್ಲ ಯಾವ ರೀತಿ ನಾವು ನಮ್ಮೊಂದು SBI ಅಕೌಂಟಿಗೆ ಡಿಪಾಸಿಟ್ ಮಾಡೋದು, ನಮ್ಮೊಂದು ATMಗೆ ಯಾವ ರೀತಿ ನಾವು ಮನಿಯನ್ನು ಡಿಪಾಸಿಟ್ ಮಾಡೋದು ತುಂಬ ಜನರಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡಲ್ಲ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ SBI ಅಕೌಂಟಿಗೆ ನಿಮ್ಮೊಂದು ಮನಿ ಅಂದರೆ ದುಡ್ಡು SBI ಅಕೌಂಟಲ್ಲಿ ಮನಿ ಯಾವ ರೀತಿ ನೀವು ಡಿಪಾಸಿಟ್ ಮಾಡೋದು ಅಂತ ನಾವು ಇವತ್ತೊಂದು ವಿಡಿಯೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಅದ್ರ ಜೊತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ನಿಮ್ಗೆ ಯೂಸ್ಫುಲ್ ಆಗಿ ಅಂತ ವಿಡಿಯೋ ಮಾಡಿದೆ. ಮತ್ತು ಅದ್ರ ಜೊತೆ ಈ ಒಂದು ವಿಡಿಯೋ ಯಾರು ಕನ್ನಡದಲ್ಲಿ ಯಾವ ಒಂದು ಯೂಟ್ಯೂಬರ್ಸ್ ಕೂಡ ಮಾಡಿಲ್ಲ, ನಾನು ನಿಮಗೆ ಯೂಸ್ಫುಲ್ ಆಗಲಿ ಅಂತ ವಿಡಿಯೋ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ನೋಡ್ಬೋದು, ನೀವು ಇದು ಇವಾಗ ನಿಮಗೆ ಹೇಳಬೇಕು, ಇಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ರೆ ಆಗಲಿಲ್ಲ ಏನಂತ SBI ಅಕೌಂಟ್ ಪಿನ್ ಜನರೇಷನ್, ATM ಪಿನ್ ಜನರೇಷನ್ ಯಾವ ರೀತಿ ಮಾಡೋದು ಅಂತ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಕೂಡ ವೈರಲ್ ಆಗಿದೆ. ಈಗ ಈ ಒಂದು ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಇವತ್ತೊಂದು ನಿಮ್ಮದು SBI ಅಕೌಂಟಲ್ಲಿ ಯಾವ ರೀತಿ ನೀವು ಮನಿ ಡಿಪಾಸಿಟ್ ಮಾಡೋದು ಅಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ನೋಡಿದ್ರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗಬೇಕು ಟನ್ನದ ಕ್ಲಿಕ್ ಮಾಡಿ. ಈಗ ಬನ್ನಿ, SBI ಅಕೌಂಟ್ ATMನಲ್ಲಿ ಯಾವ ರೀತಿ ನಮ್ಮ ಒಂದು ಅಮೌಂಟನ್ನು ಅಂದರೆ ನಮ್ಮ ದುಡ್ಡನ್ನು ಡಿಪಾಸಿಟ್ ಮಾಡೋಂತ ನಾನು ಕ್ಲಿಯರಿಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಬನ್ನಿ, ನಾನು ATMನಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ATM ಇದು SBI ATM. ಇಲ್ಲಿ ನೋಡ್ಕೋಬೋದು, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು SBI ಅಕೌಂಟ್ ATM. ಇಲ್ಲಿ ನೋಡ್ಬೋದು, ನಾನು ನಿಮಗೆ ಇವತ್ತೊಂದು ದುಡ್ಡಲ್ಲಿ ನಾನು ನಿಮಗೆ SBI ಅಕೌಂಟ್ ATM ಇದೆಯಲ್ಲ, ಆ ATMನಲ್ಲಿ ನಮ್ಮೊಂದು ಅಮೌಂಟ್ ಅಂದರೆ ATM ಮೂಲಕ ನಾವು ನಮ್ಮೊಂದು SBI ಅಕೌಂಟಲ್ಲಿ ಯಾವ ರೀತಿ ಡಿಪಾಸಿಟ್ ಮಾಡೋದಂಥ ಮನಿ ಅಂತ ನಾನು ನಿಮ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಜಸ್ಟ್ ತುಂಬ ಸುಲಭವಾಗಿದೆ, ನೀವು ಈಸಿಯಾಗಿ ನೀವು ಡಿಪಾಸಿಟ್ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದಂತ ನಾನು ಹೇಳ್ತೀನಿ. ಏನೋ ಜಸ್ಟ್ ಮೊದಲನೇದಾಗಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ನೀವು ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ. ನಾನು ಇಲ್ಲಿ ಮುಂದೆ ಒಂದು ಕ್ಯಾಮ್ರಾ ತಂದು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ನೀವು ಡಿಪಾಸಿಟ್ ಮಾಡಬೇಕಪ್ಪ, ಮೊದಲನೇದಾಗಿ ನೀವು ATM ಅನ್ನು ತೊಗೋಬೇಕು. ಮೊದಲನೇದಾಗಿ ATM ಚಾಲು ತೊಗೋಬೇಕು. ATM ಚಾಲು ಆಗಬೇಕಪ್ಪ ಅಂದರೆ ಪಿನ್ ಜನರೇಷನ್ ಮಾಡಬೇಕು. ಯಾರಾದ್ರೂ ಹೊಸ ಅಕೌಂಟ್ ಇದೆ, ನೀವು ಪಿನ್ ಜನರೇಷನ್ ಮಾಡೋದು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಸಪ್ರೇಟ್ ಆ ವಿಡಿಯೋ ನೀವು ನೋಡ್ಕೋಬೋದು. ನನ್ನ ಒಂದು ಚಾನಲ್ ಇಲ್ಲ ಅಂದರೆ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಅದ್ರ ಮೂಲಕ ನೀವು ನೋಡಿ ಕ್ಲಿಯರ್ ಅರ್ಥ ಮಾಡ್ಕೋಬೋದು. ಈಗ ಜಸ್ಟ್ ಮೊದಲನೇದಾಗಿ ನೀವು ಮನಿಯನ್ನು ಡಿಪಾಸಿಟ್ ಮಾಡ್ಬೇಕಪ್ಪ, ಏನು ಮಾಡಬೇಕು, ಜಸ್ಟ್ ನಿಮ್ಮೊಂದು ATM ಕಾರ್ಡನ್ನು ಈ ರೀತಿ ಹಾಕಬೇಕು. ನೋಡಿ, ಇಂಪಾರ್ಟೆಂಟು ಇಲ್ಲಿ ನಿಮ್ಗೆ ಕಾಣ್ತಿದೆ. ATM ಕಾರ್ಡ್ ಹಾಕಿದ ತಕ್ಷಣ ಪ್ಲೀಸ್ ರಿಮೂವ್ ಅಂತಿದೆ, ವಾಪಸ್ ಹಾಕಬೇಕು. ನಾನು ಹಾಕ್ತೀನಿ ನೋಡಿ, ಕ್ಯಾನ್ಸಲ್ ಮಾಡಿ. ಈಗ ಸ್ವಲ್ಪ ಲೋಡ್ ಆಗ್ತಿದೆ ನೋಡಿ, ಕಾರ್ಡ್ ನಾಟ್ ಡೆಬಿಟ್ ಅಂತ ಬರುತ್ತದೆ ನೋಡಿ. ಈಗ ಹಾಕ್ತೀನಿ ATM ಕಾರ್ಡು. ಯಾಕೋ ಕಾರ್ಡ್ ಪ್ರಾಬ್ಲಮ್ ಆಗ್ತಾಯಿದೆ, ಸ್ವಲ್ಪ ವಾಪಸ್ ಕ್ಲಿಯರ್ ಮಾಡಿ ಹಾಕೋಣ. ಕ್ಲಿಯರ್ ಕ್ಯಾನ್ಸಲ್ ಮಾಡಿ ಹಾಕೋಣ. ಈಗ ನೋಡಿ, ಕಾರ್ಡ್ ತೊಗೊಂಡಿದ್ದೀನಿ ನೋಡಿ. ಈಗ ಕಾರ್ಡ್ ಇದ್ದಂಗೆ ಪ್ಲೀಸ್ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾನ್ಸಾಕ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಪ್ಲೀಸ್ ವೇಟ್ ಅಂತ ಕೇಳ್ತಾರೆ. ವೇಟ್ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಯಾವೊಂದು ಲ್ಯಾಂಗ್ವೇಜ್ ಕೇಳ್ತಾರೆ. ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು 2 ನಾರ್ಮಲ್ ನಂಬರ್ ಹಾಕಿ ಹಾಕಿ ಇಲ್ಲಿ ಮುಂದೆ ಪಿನ್ ಕಾರ್ಡ್ ಕೇಳ್ತಾರೆ. ಅಂದರೆ ನಿಮ್ಮ ಸೀಕ್ರೆಟ್ ATM ನಂಬರ್ ಯಾವುದಿದೆ ಅದೇ ನಂಬರ್ ಹಾಕಬೇಕು. ಡಿಪಾಸಿಟ್ ಮಾಡ್ಬೇಕಾದ್ರೆ ನೀವು ಮೊದಲು ಇಂಪಾರ್ಟೆಂಟು. ಅದರ ನಂತರ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಅದರಂತೆ ಏನು ನೋಡ್ಬೋದು ನೀವು, ಇಂಪಾರ್ಟೆಂಟ್ ನೀವು ಯಾವ ರೀತಿ ಡಿಪಾಸಿಟ್ ಮಾಡೋದು ಅಂದರೆ ನಿಮ್ಮೊಂದು ನಿಮ್ಮೊಂದು ATM ಮನಿ ಯಾವ ರೀತಿ ಡಿಪಾಸಿಟ್ ಮಾಡೋದು. ಇನ್ನೊಂದು ಜಸ್ಟ್ ನೀವು ಡಿಪಾಸಿಟ್ ಮಾಡ್ಬೇಕಾದ್ರೆ ಜಸ್ಟ್ ಏನು ಮಾಡಬೇಕು, ಇಲ್ಲಿ ಬ್ಯಾಂಕಿಂಗ್ ಅಂತ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಸೈಡ್ಗಡೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಡಿಪಾಸಿಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಶ್ ಡಿಪಾಸಿಟ್ ಅಂತ ಕಾಣುತ್ತೆ, ನೋಡ್ಕೋಬೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಇನ್ ಕರೆಕ್ಟ್ ಅಂತ ಓಪನ್ ಮಾಡ್ಕೊಳ್ಳಿ. ಪ್ಲೀಸ್ ಸೆಲೆಕ್ಟ್ ಆ್ಯಂಡ್ ಟೈಪ್ಸ್ ಅಂತ ಕೇಳ್ತಾರೆ, ಸೇಮ್ ಅಂತ ಓದ್ತಿ. ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಪ್ಲೀಸ್ ವೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ನೀವು ಈ ರೀತಿ ಮನಿ ಹಾಕೋಗುತ್ತೆ. ನಾನು ತೋರಿಸ್ತೀನಿ. ಈ ರೀತಿ ಮನಿ ಹಾಕಿ ಆಟೋಮೆಟಿಕ್ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಓಪನ್ ಮುಚ್ಚುತ್ತೆ. ಅದು ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಈಗ ಪ್ಲೀಸ್ ವೇಟ್ ವೆರಿಫಿಕೇಷನ್ ಅಂತ ಇನ್ನು ಟ್ರಾನ್ಸಾಕ್ಷನ್ ಆಗ್ಸಿದೆ. ನೋಡ್ಬೋದು, ಕ್ಯಾಶ್ ಎಷ್ಟಿದೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಏನು ನೋಡ್ಬೋದು ಎಷ್ಟಿದೆ ಅಂದರೆ ಕ್ಯಾಶ್ ನಾನು ಎಷ್ಟು ಅಮೌಂಟ್ ಡಿಪಾಸಿಟ್ ಮಾಡ್ತೀನಿ, 5,500 ರೂಪೀಸ್ ಇದೆ. ಇನ್ನು ಕರೆಕ್ಟ್ ಕೇಳ್ತದೆ. ಇಲ್ಲಿ 2 ಕ್ಯಾಶ್ ಕೇಳ್ತಾ ಅಂದರೆ ನೀವು ಕರೆಕ್ಟಾಗಿ ನೀವು ಹಾಕಿದ ಅಮೌಂಟ್ ನಿಮಗೆ ಟೋಟಲಾಗಿ ಕೌಂಟಿಂಗ್ ಬರೋಬ್ರಿ ಇದ್ದರೆ ನೀವೇನು ಮಾಡೋದು, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋದು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಗೊಂದು ಇಲ್ಲಿ ಲೆಟರ್ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೊಂದು ರಿಸಿಟಿ ಬರುತ್ತೆ. ಈ ರೀತಿ ಎಷ್ಟು ಹಾಕಿದ ನಾನು ಅಮೌಂಟ್ 5,500 ರೂಪೀಸ್ ಅಮೌಂಟು ಡಿಪಾಸಿಟ್ ಮಾಡಿದೆ. ನಾನು ನಿಮಗೆ ಇವತ್ತೊಂದು ದುಡ್ಡದಲ್ಲಿ
ನಾನು ನಿಮಗೆ ಇವತ್ತೊಂದು ಒಂದು ವಿಡಿಯೋದಲ್ಲಿ ಅಮೌಂಟನ್ನು SBI ಅಕೌಂಟಲ್ಲಿ ಅಮೌಂಟನ್ನು ಯಾವ ರೀತಿ ಡಿಪಾಸಿಟ್ ಮಾಡೋದಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಇವತ್ತನ್ನು ಮುಗಿಸ್ತೇನೆ. ಇವತ್ತು ಮುಗಿಸೋದು ಮುಂಚೆ ಪ್ರತಿಯೊಬ್ಬರು ರೀತಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೇನೆ. ಎಲ್ಲ ಕನ್ನಡ ಟೆಕ್ ಸಬ್ಸ್ಕ್ರೈಬ್ ಆಗ್ತೈತಿ. ಈ ವಿಡಿಯೋ ಯೂಸ್ಫುಲ್ ಆದರೆ ಅದ್ರ ಜೊತೆ ಯಾವ ರೀತಿ ಅನಿಸಿದೆ ಚಿಕ್ಕದೇ ಕಮೆಂಟ್ ಅಂತ ಇವತ್ತು ಮುಗಿಸ್ತೇನೆ. ಎಲ್ಲ ಕನ್ನಡ ಟೆಕ್ ಸಬ್ಸ್ಕ್ರೈಬ್ ಆಗ್ತದೆ. ಜೈ ನನ್ನ ಮಾತ್ರ ಮತ್ತೆ ಸಿಗ್ತೇನೆ ಎಲ್ಲರಿಗೆ. ಬಾಯ್.